ನಿಮಗೆ ಯಾಕೆ ಈ 1111 ನಂಬರ್ ರಿಪೀಟೆಡ್ ಆಗಿ ಕಾಣ್ತದೆ ಅಂತ ಆಶ್ಚರ್ಯ ಆಗಿದೆಯಾ? ಈ ನಂಬರ್ ನಿಮಗೇನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನೀವು ಮಾತ್ರ ಅಲ್ಲ, ತುಂಬ ಜನ ಬಿಲೀವ್ ಮಾಡ್ತಾರೆ 1111 ಅಂದರೆ ಯೂನಿವರ್ಸಿಂದ ಬರುವ ಒಂದು ಸ್ಪಿರಿಚುವಲ್ ಸೈನ್ ಅಂತ. ಈ ನಂಬರ್ ನೀವು ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ರೈಟ್ ಪಾತಲ್ಲಿ ಇದ್ದೀರಂತ ಕನ್ಫರ್ಮ್ ಮಾಡ್ತದೆ. ಈ ವಿಡಿಯೋದಲ್ಲಿ 1111 ನಂಬರ್ ಹೇಗೆ ಬೇರೆ ಜನರ ಜೀವನವನ್ನು ಚೇಂಜ್ ಮಾಡ್ತು ಅಂತ ಕೆಲವು ಅಮೇಝಿಂಗ್ ಸ್ಟೋರೀಸ್ನ ಶೇರ್ ಮಾಡ್ತೀನಿ. ಮತ್ತು ಈ ನಂಬರ್ನ ಯೂಸ್ ಮಾಡಿ ನಿಮ್ಮ ಡ್ರೀಮ್ಸ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ನಿಮಗೊಂದು ಸ್ಪೆಷಲ್ ಮೆಸೇಜ್ ಇದೆ, ಅದನ್ನು ಮಿಸ್ ಮಾಡಬೇಡಿ. 1111 ಜಸ್ಟ್ ಒಂದು ನಂಬರ್ ಅಲ್ಲ, ಇದು ಒಂದು ಸ್ಪಿರಿಚುವಲ್ ಕೋಡ್. ಸಂಖ್ಯಾಶಾಸ್ತ್ರದ ಪ್ರಕಾರ ಇದನ್ನು ಮಾಸ್ಟರ್ ನಂಬರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇದಕ್ಕೆ ಹೈ ವೈಬ್ರೇಷನ್ ಇದೆ ಮತ್ತು ನಿಮ್ಮ ಡೆಸ್ಟಿನಿ ಮೇಲೆ ಬಲವಾದ ಪ್ರಭಾವ ಬೀರುತ್ತೆ. ನಿಮಗೆ 1111 ಕಾಣಿಸಿದಾಗ ಇದು ಯೂನಿವರ್ಸಿಂದ ಬರುವ ಒಂದು ವೇಕಪ್ ಕಾಲ್. ಯೂನಿವರ್ಸ್ ಹೇಳ್ತಿದೆ ನಿಮ್ಮ ಲೈಫಲ್ಲಿ ಇರುವ ಬ್ಲೆಸ್ಸಿಂಗ್ಸ್ ಬಗ್ಗೆ ಇನ್ನೂ ಜಾಸ್ತಿ ಅವೇರ್ ಆಗಿದ್ದು ಕೃತಜ್ಞತೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ಈ 1111 ನಂಬರ್ ನಿಮಗೆ ಯೂನಿವರ್ಸಿಂದ ಬರುವ ಒಂದು ಇನ್ವಿಟೇಷನ್ ಕೂಡ ಹೌದು. ಇದು ನಿಮ್ಮ ವೈಬ್ರೇಷನ್ನ ಇನ್ನೂ ಜಾಸ್ತಿ ಮಾಡಿ ನಿಮ್ಮ ನಿಜವಾದ ಆಧ್ಯಾತ್ಮಿಕ ಶಕ್ತಿ ಜೊತೆ ಅಲೈನ್ ಆಗಬೇಕು ಅಂತ ಹೇಳ್ತಾ ಇದೆ. ಈ ನಂಬರ್ ಸೀಕ್ವೆನ್ಸ್ ಎಲ್ಲ ವಸ್ತುಗಳು ಒಂದೇ ಮತ್ತು ನಾವೆಲ್ಲರೂ ಪರಸ್ಪರ ಕನೆಕ್ಟೆಡ್ ಆಗಿ ಇದ್ದೀವಿ ಮತ್ತು ನಮ್ಮ ಜೀವನದ ರಿಯಾಲಿಟಿನ ನಾವೇ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನು ರಿಮೈಂಡ್ ಮಾಡ್ತಿದೆ. ಈ 1111 ನಂಬರ್ ನೀವು ಲೈಫಲ್ಲಿ ಸರಿ ದಾರಿಯಲ್ಲಿ ಇದ್ದೀರಾ? ನಿಮ್ಮ ಯೋಚನೆ ಮತ್ತು ನೀವು ಮಾಡ್ತಾ ಇರೋ ಕೆಲಸ ನಿಮ್ಮ ಜೀವನದ ಉದ್ದೇಶಕ್ಕೆ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಇದು ಹೇಳುತ್ತೆ. ಈ ಪವರ್ಫುಲ್ ನಂಬರ್ ನಿಮ್ಮ ಲೈಫ್ಗೆ ತರುವ ಮಿರಾಕಲ್ಸ್ ಮತ್ತು ಮ್ಯಾಜಿಕ್ನ ಹೇಗೆ ರೆಕಗ್ನೈಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕೆಲವು ಸಿಂಪಲ್ ಟಿಪ್ಸ್ನ ಹೇಳ್ತೀನಿ. ನಿಮ್ಮ ಇನ್ನರ್ ಫೀಲಿಂಗ್ಸ್ಗೆ ಗಮನ ಕೊಡಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಸಡನ್ ಆಗಿ ಬರುವ ಫೀಲಿಂಗ್. ಕೆಲವೊಂದು ಸಾರಿ ನಿಮಗೇನೋ ಅನಿಸುತ್ತೆ ಇದು ಇಂಪಾರ್ಟೆಂಟ್ ಅಥವಾ ಇದು ನನಗೋಸ್ಕರ ಇದೆ ಅಂತ. ಆ ಫೀಲಿಂಗ್ಸ್ನ ಇಗ್ನೋರ್ ಮಾಡಬೇಡಿ, ಯಾಕಂದರೆ ಯೂನಿವರ್ಸ್ ನಿಮ್ಮ ಜೊತೆ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದೆ, ಏನೋ ಮೆಸೇಜ್ನ ಪಾಸ್ ಮಾಡ್ತಿದೆ. ಸೊ ಓಪನ್ ಮೈಂಡೆಡ್ ಆಗಿದ್ದು ಎಲ್ಲ ಸೈನ್ಸ್ನ ಅಬ್ಸರ್ವ್ ಮಾಡಿ. ಲೈಫಲ್ಲಿ ಕೆಲವು ವಿಷಯಗಳು ಸಡನ್ ಆಗಿ ಆಗುತ್ತೆ, ಆಮೇಲೆ ನಮ್ಗನ್ಸ್ತದೆ ಇದು ಜಸ್ಟ್ ಕೋಇನ್ಸಿಡೆನ್ಸ್ ಇರಬಹುದು ಅಂತ. ಯಾವುದನ್ನು ಕೂಡ ಕೋಇನ್ಸಿಡೆನ್ಸ್ ಅಂತ ಕಡೆಗಣಿಸಬೇಡಿ. ಲೈಫಲ್ಲಿ ನಿಮ್ಗಾಗಿರೋ ಪ್ರತಿಯೊಂದರ ಹಿಂದೆ ಏನೋ ಮೆಸೇಜ್ ಮತ್ತು ಲೆಸನ್ ಇರುತ್ತೆ. ಕೆಲವೊಂದ್ಸಲ ಯೂನಿವರ್ಸಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಥವಾ ಅಪರ್ಚುನಿಟೀಸ್ ಬರಬಹುದು. ಅದನ್ನು ನೋಡಿದಾಗ ಇದು ನಿಜಾನ ಅಂತ ಅನಿಸ್ತದೆ, ಆದರೆ ಅದನ್ನು ಡೌಟ್ ಮಾಡಬೇಡಿ, ಯಾಕಂದರೆ ಅದು ಯೂನಿವರ್ಸ್ ನಿಮಗೆ ಕೊಡ್ತಿರೋ ಬ್ಲೆಸ್ಸಿಂಗ್ಸ್. ಆ ಬ್ಲೆಸ್ಸಿಂಗ್ಸ್ನ ಡೌಟ್ ಮಾಡಬೇಡಿ, ರಿಜೆಕ್ಟ್ ಮಾಡಬೇಡಿ. ಅದರ ಬದಲು ಕೃತಜ್ಞತೆ ಮತ್ತು ಸಂತೋಷದಿಂದ ಆಕ್ಸೆಪ್ಟ್ ಮಾಡಿ. ಅದನ್ನೇ ನೀವು ಕೇಳಿಕೊಂಡ ಪ್ರೇಯರ್ಗೆ ಬಂದ ಆನ್ಸರ್ ಆಗಿರಬಹುದು. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ ಈ 1111 ನಂಬರ್ ಹೇಗೆ ಬೇರೆ ಜನರ ಲೈಫ್ನ ಚೇಂಜ್ ಮಾಡಿದೆ ಅಂತ. ಇದು ಜಸ್ಟ್ ಕಾಫಿ ಶಾಪ್ ಸ್ಟೋರಿ ಅಲ್ಲ, ಇದು ಡೆಸ್ಟಿನಿ ಸ್ಟೋರಿ. ಒಂದಿನ ಒಂದು ಮಹಿಳೆ ಕಾಫಿ ಶಾಪಲ್ಲಿ ಕಾಫಿ ಕುಡಿತಾ ಇರ್ತಾಳೆ. ಅವಳು ಕಾಫಿ ಕುಡಿತಾ ಇದ್ದಾಗ ಜಸ್ಟ್ ಟೈಮ್ ನೋಡಬೇಕು ಅಂತ ಫೋನ್ ಚೆಕ್ ಮಾಡ್ತಾಳೆ. ಟೈಮ್ ಎಕ್ಸಾಕ್ಟ್ಲಿ 11:11. ಅವಳು ಫೋನಿಂದ ಮೇಲೆ ನೋಡಿದಾಗ ಅದೇ ಟೈಮಲ್ಲಿ ಒಂದು ಪುರುಷ ಅವಳನ್ನು ನೋಡಿ ಸ್ಮೈಲ್ ಮಾಡ್ತಾನೆ. ಆ ಚಿಕ್ಕ ಸ್ಮೈಲಿಂದ ಕನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಮಾತಾಡ್ತಾ ಮಾತಾಡ್ತಾ ಅವರು ಈಸಿಯಾಗಿ ಕನೆಕ್ಟ್ ಆದರು. ಕೆಲವು ಸಾರಿ ಚಿಕ್ಕ ಮೊಮೆಂಟಿಂದ ಬಿಗ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗುತ್ತೆ. ನಂತರ ಆ ಪುರುಷ ಅವಳ ಸೌಲ್ಮೇಟ್ ಆದರು. ಇಂದು ಅವರಿಬ್ಬರು ಹ್ಯಾಪಿಲಿ ಮ್ಯಾರಿಡ್ ಆಗಿ ಜೀವನ ನಡೆಸ್ತಿದ್ದಾರೆ. ಕೆಲವು ಸಾರಿ ಯೂನಿವರ್ಸ್ ರೈಟ್ ಟೈಮಲ್ಲಿ ರೈಟ್ ಪರ್ಸನ್ನ ನಿಮ್ಮ ಮುಂದೆ ತರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ ಒಂದು ಅನುಭವ. ಒಂದು ವ್ಯಕ್ತಿ ಲೈಬ್ರರಿಯಲ್ಲಿ ಸುಮ್ಮನೆ ಪುಸ್ತಕಗಳನ್ನು ನೋಡ್ತಾ ಇರ್ತಾನೆ. ರ್ಯಾಂಡಮ್ ಆಗಿ ಅವನು ಒಂದು ಬುಕ್ನ ಪಿಕ್ ಮಾಡ್ತಾನೆ. ಬುಕ್ ತನ್ನಿಂದ ತಾನೇ ಓಪನ್ ಆಗಿ ಸರಿಯಾಗಿ 1111 ಪೇಜ್ಗೆ ಬಂದು ನಿಲ್ಲುತ್ತೆ. ಆ ಪೇಜಲ್ಲಿ ತುಂಬ ಇನ್ಸ್ಪೈರಿಂಗ್ ಆದ ಲೈನ್ಸ್ ಇತ್ತು. ಆ ಪೇಜಲ್ಲಿರುವ ವರ್ಡ್ಸ್ ಅವನು ಆ ಮೂಮೆಂಟಲ್ಲಿ ಕೇಳಬೇಕಂತಿದ್ದ ಮಾತಾಗಿತ್ತು. ಆ ಮಾತು ಅವನನ್ನು ಅವನ ಪ್ಯಾಷನ್ ಫಾಲೋ ಮಾಡಬೇಕು ಅಂತ ಇನ್ಸ್ಪೈರ್ ಮಾಡ್ತು ಮತ್ತು ಸ್ವಂತ ಚಾರಿಟಿ ಓಪನ್ ಮಾಡಲಿಕ್ಕೆ ಧೈರ್ಯ ಕೊಡ್ತು. ಮಾರ್ಗದರ್ಶಕ ಬಿಲ್ಬೋರ್ಡ್. ಒಂದು ಹುಡುಗಿ ಹೈವೇಯಲ್ಲಿ ಡ್ರೈವ್ ಮಾಡ್ತಾ ಇದ್ಲು. ಅವಳಿಗೆ ಕರಿಯರ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇತ್ತು. ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಅರ್ಥ ಆಗ್ತಾ ಇರಲಿಲ್ಲ. ಆ ಟೈಮ್ಗೆ ರೋಡ್ ಸೈಡಲ್ಲಿ ಒಂದು ಬಿಲ್ಬೋರ್ಡ್ ಕಾಣಿಸುತ್ತೆ. ಆ ಬಿಲ್ಬೋರ್ಡ್ ಅಡ್ರೆಸ್ 1111ನಲ್ಲಿ ಎಂಡ್ ಆಗ್ತಾ ಇತ್ತು. ಅದು ಒಂದು ಜಾಬ್ ಫೇರ್ ಅಡ್ವರ್ಟೈಸ್ಮೆಂಟ್ ಆಗಿತ್ತು. ಅದರಲ್ಲಿರುವ ಆಪರ್ಚುನಿಟಿ ಎಕ್ಸಾಕ್ಟ್ಲಿ ಅವಳಿಗೆ ಆ ಟೈಮಲ್ಲಿ ಬೇಕಾಗಿರುವ ಚಾನ್ಸ್ ಆಗಿತ್ತು. ಅವಳು ಸ್ವಲ್ಪ ಥಿಂಕ್ ಮಾಡಿ ಅಪ್ಲೈ ಮಾಡೋಕ್ಕೆ ಡಿಸೈಡ್ ಮಾಡ್ತಾಳೆ.
ಆ ಒಂದು ಡಿಸಿಷನ್ ಅವಳ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆ ತರುತ್ತೆ ಮತ್ತು ಅದು ಅವಳ ಜೀವನದಲ್ಲಿ ಅವಳು ಮಾಡಿದ ಬೆಸ್ಟ್ ಡಿಸಿಷನ್ ಆಯಿತು. ಈ 1111 ನಂಬರ್ ನಿಮ್ಮ ಜೀವನದಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ಬಂದು ಸೇರುವ ಸೈನ್ ಕೂಡ ಹೌದು. ಆ ವ್ಯಕ್ತಿ ನಿಮ್ಮ ಸೌಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಆಗಿರಬಹುದು. ಆ ವ್ಯಕ್ತಿ ನಿಮ್ಮನ್ನು ಸ್ಪಿರಿಚುವಲ್ ಆಗಿ ಗ್ರೋ ಆಗೋಕೆ, ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋಕೆ ಹೆಲ್ಪ್ ಮಾಡ್ತಾರೆ. ಈ 1111 ನಂಬರ್ ನಿಮ್ಮ ಜೀವನದಲ್ಲಿ ಕಾಣಿಸಿದಾಗ ಅದು ನಿಮ್ಮ ಇಂಟೆನ್ಷನ್ಸ್ ಮೇಲೆ ಫೋಕಸ್ ಮಾಡೋಕೆ ರೈಟ್ ಟೈಮ್ ಅಂತ ಅರ್ಥ ಆಗುತ್ತೆ. ಈ ಸಮಯದಲ್ಲಿ ನೀವು ವಿಶ್ ಮಾಡ್ಕೊಳ್ಬಹುದು, ಡ್ರೀಮ್ ಮಾಡಬಹುದು ಮತ್ತು ನಿಮ್ಮ ಡೀಪ್ ಡಿಸೈರ್ಸ್ನ ಯೂನಿವರ್ಸ್ಗೆ ಕಳಿಸಬಹುದು. ನಿಮ್ಮ ಆಸೆಗಳನ್ನು ಯೂನಿವರ್ಸ್ಗೆ ಹೇಳಿದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಅದು ಎಲ್ಲವೂ ರೈಟ್ ಟೈಮಲ್ಲಿ ಖಂಡಿತ ನೆರವೇರುತ್ತೆ ಅಂತ. ನಿಮ್ಮ ಲೈಫ್ ಜರ್ನಿಯಲ್ಲಿ ಗೈಡೆನ್ಸ್ ಹುಡುಕ್ತಾ ಇದ್ದಾಗ ಈ 1111 ನಂಬರ್ ಕಾಣಿಸಿದೆ ಅಂದರೆ ಅದು ಸ್ಪಿರಿಚುವಲ್ ಕನ್ಫರ್ಮೇಷನ್, ನೀವು ರೈಟ್ ಪಾತಲ್ಲಿ ಇದ್ದೀರಾ ಅಂತ. ಈ 1111 ನಂಬರ್ ಬಗ್ಗೆ ನಿಮ್ಮ ಅನುಭವ ಏನು ಮತ್ತು ಈ ಸ್ಪಿರಿಚುವಲ್ ನಂಬರ್ನ ನೀವು ನೋಡಿದ್ದೀರಾ? ಅದು ನಿಮ್ಮ ಜೀವನದಲ್ಲಿ ಯಾವ ಮೀನಿಂಗ್ ಇತ್ತು? ದಯವಿಟ್ಟು ನಿಮ್ಮ ಸ್ಟೋರೀಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.